ಕ್ರೀಡಾ ಚಟುವಟಿಕೆಗಳ ಏನು ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ನಮ್ಮ ಖಾಸಗಿ ಯೂಟ್ಯೂಬ್ ನಲ್ಲಿ ಇರ್ತದ. ಅದಕ್ಕೆ ಮೊಬೈಲ್ ಗೋಪಾಲಪ್ಪ ಅವರು ಉತ್ತಮವಾದ ಮೊಬೈಲ್ ಅನ್ನು ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳು. ಮತ್ತು ನಮ್ಮ ಇದು ಅಚ್ಚುಕಟ್ಟಾಗಿ ಎಲ್ಲಾ ರೀತಿಯ ಕಾರ್ಯನಿರ್ವಹಿಸೋದಕ್ಕೆ ನಮ್ಮ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ದಯಾನಂದ್ ಸಾಳುಂಕಿ ಅವರು NCC ಅಧಿಕಾರಿಗಳು ಮತ್ತು ಅವರ ಇನ್ನೊಬ್ಬ ಜೂನಿಯರ್ NCC ಅಧಿಕಾರಿ ನಮ್ಮ ರವಿ ರಂಜನಿಗೆ ಅವರು, ಯಾಕಂದ್ರೆ ಒಂದು ಶಿಸ್ತು ಬರ್ಬೇಕನ್ನೋ ಉದ್ದೇಶ ಇಟ್ಟುಕೊಂಡು ಅವರಿಬ್ರು ಮುಂಜಾನೆಯಿಂದ ಹಿಡಿದುಕೊಂಡು ಆ ಕ್ರೀಡೆಯಲ್ಲಿ ಭಾಗವಹಿಸುವುದು ಮತ್ತು ಶಿಸ್ತನ್ನ ಬೋಧನೆ ಮಾಡುವುದು. ಈ ರೀತಿಯಾಗಿ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡ್ಬೇಕು. ಒಂದೇ ನಿಮಿಷ ಪಟ್ನಂತ ಅಕ್ಬರ್ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಅದು ಒಂದೇ ನಿಮಿಷ ಆತ್ ಮುಗಿತು. ಪಟ್ ನೋಡು ಇಲ್ಲ ಅದು ಸರ್ ನಾನು ಈ ರೀತಿಯಾಗಿ ಪೂರ್ಣ. ಹಲೋ ಇನ್ನೊಂದ್ ಸ್ವಲ್ಪ ಬಂದ್ ಮಾಡಿ ಬಂದು ಮುಗಿತು ಸರ್. ಒಂದ್ ಸ್ವಲ್ಪ ಹಲೋ ಚಲ್ ಮಾಡ ಅಕ್ಬರ್ ಜೈ ಹಲೋ ಈಗ ಚಲೋ ನಮಗೆ ಈಶಪ್ಪ ಅವರು ಜವಾಬ್ದಾರಿ ತೆಗೆದುಕೊಂಡು ಸುಮಾರು ಒಂದು ವಾರ ಗಟ್ಟಲೆ ಇದು ಜವಾಬ್ದಾರಿ. ಯಾಕಂದ್ರೆ ನಮ್ಗೆ ಅಲ್ಲಿ ದೊಡ್ಡ ಗವಿಸಿದ್ದೇಶ್ವರ ಜಾತ್ರೆ ಇದೆ, ಅಲ್ಲಿ ಬರುವುದು ಬಹಳ ಕಷ್ಟದ ಕೆಲಸ. ಅಲ್ಲಿ ಮೈದಾನ ಅಲ್ಲೇ ಆಡ್ತಿದ್ವಿ ನಾವು. ಆದ್ರೆ ಅಲ್ಲಿ ಜಾತ್ರೆ ನಡೆಯೋದ್ರಿಂದ ಅಲ್ಲೆಲ್ಲ ಈಗಾಗಲೇ ಟೆಂಟು ಇತ್ಯಾದಿ ಅಂಗಡಿಗಳನ್ನ ಹಾಕಿರುವುದರಿಂದ ನಮ್ಗೆ ಅಲ್ಲಿ ಮತ್ತೆ ಅಲ್ಲಿ ಭಕ್ತಾದಿಗಳಿಗೆ ಮತ್ತೆ ಅಲ್ಲಿನ ವ್ಯಾಪಾರಸ್ಥರು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಟುಕೊಂಡು ಇಲ್ಲಿ ನಾವು ತಾಲೂಕು ಕ್ರೀಡಾಂಗಣಕ್ಕೆ ಬಂದಿದ್ದೇವೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸಿಬ್ಬಂದಿಗಳಿಗೆ, ನಮ್ಮ ವಿದ್ಯಾರ್ಥಿಗಳು ಶ್ರವಣ ಕುಮಾರ್ ಅವರು ಇತ್ಯಾದಿ, ಈಶಪ್ಪನವರು, ತಮ್ಮ ಶಾಂತಕುಮಾರ್ ಅವರು ನಮಗೆ ಈ ಕ್ರೀಡಾಂಗಣವನ್ನು ಒದಗಿಸಿಕೊಟ್ಟಿದ್ದಾರೆ, ಧನ್ಯವಾದಗಳು. ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿ ಮತ್ತು ಬುಕ್ ಸ್ಟಾಲ್ ಮಾಲಕರು ಮತ್ತು ಶಿಕ್ಷಣ ಸಂಸ್ಥೆಯ ಮಾಲಕರಂತ ಸಂಕಲಗೌಡ ಅವರು ಬಂದಿದ್ದಾರೆ, ಅವರಿಗೆ ಧನ್ಯವಾದಗಳು. ಇದು ಶೆಲ್ ಹಾಕ್ಬಿಡಂದ್ರೆ ವ್ಯಕ್ತಿಗಳು ಮಾತನಾಡುವರು ಎಲ್ಲರ ಹಂಗಿರುವುದರಿಂದ ಅದಕ್ಕೆ ಸಮಯ ಲಿಮಿಟೇ ಬರುವುದಿಲ್ಲ. ಈ ರೀತಿಯಾಗಿ ಬಹಳ ಸಂತೋಷ. ಇವತ್ತಿನ ಬಹುಮಾನವನ್ನು ಕೊಟ್ಟಿರ್ತಕ್ಕಂಥ ಡಿಮ್ ಟ್ರೋಫಿ ಅಂತೇಳಿ ಪ್ರಾರಂಭ ಮಾಡಿದ್ದಾರೆ. ಅವರು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಡಾಕ್ಟರ್ ಬಸವರಾಜ ಪೂಜಾರ್ ಅವರು. ಅವರೊಂದೆರಡು ಮಾತನ್ನು ಹೇಳಿ ಅವರು ಆ ಕಪ್ಪನ್ನ ಅವರ ಹಿರಿಯ ಅಧ್ಯಾಪಕರಾದ ದಯಾನಂದ್ ಸಾಳುಂಕಿ ಅವರು ಇಬ್ಬರು ಸೇರ್ಕೊಂಡು ಆ ಟ್ರೋಫಿಯನ್ನ ದಯಮಾಡಿ ಅವರಿಗೆ ಗೆದ್ದಂತ ತಂಡಕ್ಕೆ ಮೊದಲೇ ಬಹುಮಾನ ದಯಮಾಡಿ ಒಂದು ನಿಮಿಷ ದಯಮಾಡಿ ಮತ್ತೊಮ್ಮೆ ನಮ್ದು ವಿಶೇಷ ದಯಮಾಡಿ ಅಶೋಕ್ ಗೊಂಜಾಳ್ ಅವರು ಈಗ ಪ್ರಶಸ್ತಿಯನ್ನ ನೀಡುವಂತ ಸಮಯ. ಅಲ್ಲ ಔಡ್ರಿ ಸನ್ಮಾನ ಫಸ್ಟ್ ಔಡ್ರಿ ಅಂಪೈರ್ಸ್ ನಮ್ಮ ತಂಡದಿಂದ ರೈಟ್. ಈ ಪಂದ್ಯಾವಳಿಯ ಉದ್ದಕ್ಕೂ ಬೆಳಗಿನಿಂದ ಸಾಯಂಕಾಲದವರೆಗೂ ಎರಡನೇ ಒಂದಿದೆ ಕ್ರೀಡಾಕೂಟದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅಂಪೈರ್ ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಶಿವು ಮತ್ತು ಶಶಿ ಮತ್ತು ಶಶಿ ಇಬ್ಬರಿಗೂ ನಮ್ಮೆಲ್ಲರ ಪರವಾಗಿ ಈ ಪಂದ್ಯಾವಳಿಯಲ್ಲಿ ಅತ್ಯುತ್ತಮವಾಗಿ ಆಟವನ್ನು ಆಡಿದಂತ ಪುಂಡಲೀಕ ರೆಡ್ಡಿ ಅವರು ಸಾಕು ಬಾ ಶಶಿ ಎಲ್ಲ ಬಸ್ ಇಲ್ಲ ಬರ್ರಿ ಇಬ್ರು ಬರ್ರಿ ಎಲ್ಲ ಶಿವ್ ಬಾ ಶಿವ್ ಬಲ್ ಶಿವ್ ಬಾ. ನಮಗೆ ನಿರ್ಣಾಯಕರಾಗಿ ಪಾತ್ರವನ್ನು ವಹಿಸಿದ್ದಾರೆ, ನಿರ್ಣಾಯಕರಾಗಿ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆ ಕಡೆ ಇತ್ತು ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳು ಸಲ್ಲಿಸ್ತೀವಿ. ಈ ಕಡೆ ಬಾಯ್ ಓಕೆ ಕಂಗ್ರಾಚುಲೇಷನ್ ಪೂಜಾರ್ ಸರ್. ಓಕೆ ಧನ್ಯವಾದಗಳು. ಈಗ ಟ್ರೋಫಿ ಎಲ್ಲರಿಗೂ ಧನ್ಯವಾದಗಳು. ಈಗ ಈ ಒಂದು ಪಂದ್ಯಾವಳಿಯಲ್ಲಿ ಅತ್ಯುತ್ತಮವಾಗಿ ಆಟವನ್ನಾಡಿ ಸಾಕಷ್ಟು ಪೈಪೋಟಿ ನೀಡಿ ರನ್ನರ್ ಅಪ್ ಪ್ರಶಸ್ತಿಯನ್ನು ಗಳಿಸಿದಂತ SG ಪದವಿ ಪೂರ್ವ ಕಾಲೇಜಿನ ಪದವಿ ಕಾಲೇಜಿನ ನಾಯಕರಾಗಿರ್ತಕ್ಕಂಥ ಸರ್ ಅವರು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಈ ಪ್ರಶಸ್ತಿಯನ್ನ ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ ಪೂಜಾರ್ ಸರ್ ಮತ್ತು ದಯಾನಂದ್ ಸಾಳುಂಕಿ ಅವರು ಆಮೇಲೆ ಗೌಡ್ರು ಕೇಳ್ಕೊಳ್ತಾ ಇದ್ದೇನೆ. ಅವರಿಗೆ ಬಸವರಾಜ ಸಂಜನಗೌಡ ಕೇಳ್ಕೊಳ್ತಾ ಇದ್ದೇನೆ. ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ
ಅದು ಡಿಗ್ರಿ ಕಾಲೇಜ್ ತಂಡ ಡಿಗ್ರಿ ಕಾಲೇಜ್ನವರು ಬರ್ರಿ ಡಿಗ್ರಿ ಕಾಲೇಜ್ನವರು ಲೈನ್ ಡಿಗ್ರಿ ಕಾಲೇಜ್ನವರು ಎಲ್ಲ ಬೇಡ ಎಲ್ಲ ಡಿಗ್ರಿ ಕಾಲೇಜ್ನವರು ರನ್ನರ್ ಅಪ್ ತಂಡ ಆಫ್ ಮಾಡು ಹೌದಾ ಅಭಿನಂದನೆಗಳು ಈ ಪಂದ್ಯಾವಳಿಯಲ್ಲಿ ಅತ್ಯುತ್ತಮವಾಗಿ ಆಟವನ್ನಾಡಿ ಅಂತಿಮ ಪ್ರಶಸ್ತಿಯನ್ನ ಫೈನಲ್ ಪಂದ್ಯದಲ್ಲಿ ಎಸ್ಜಿ ಪದವಿ ಕಾಲೇಜನ್ನ ಸೋಲಿಸಿ ಈ ಒಂದು ದಿಂಡಿಮ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಎಸ್ಜಿ ಪದವಿ ಪೂರ್ವ ಕಾಲೇಜಿನ ತಂಡದ ನಾಯಕರಾಗಿರ್ತಕ್ಕಂಥ ಬಾಳು ಮತ್ತು ಅವರ ಸಂಗಾತಿಗಳು ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಈ ಪ್ರಶಸ್ತಿಯನ್ನ ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ಬಸವರಾಜ್ ಪೂಜಾರ್ ಸರ್ ಅವರು ನೀಡಬೇಕಂತ ಅವರಿಗೆ ಕೇಳ್ಕೊಳ್ತಾ ಇದ್ದೆ. ಸಂಗಮೇಗೌಡರು ಮತ್ತು ದಯಾನಂದ್ ಸರ್ ಅವರು ಪ್ರಶಸ್ತಿ ನೀವು ಸ್ವಲ್ಪ ಪ್ರಶಸ್ತಿ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೆ. ಸ್ವಲ್ಪ ರೀ ಕೈ ಹಿಂಗನ್ರಿ ಎಲ್ಲಾರು ಕೈ ಮಾಡ್ರಿ ಚಲೋ ಆಡತ್ತೆ ಹೊಡಿಪ ಬರ್ರಿ ಸರ್ ಬರ್ರಿ ಬರ್ರಿ ನೀವು ಬರ್ರಿ ಲೈನ್ ಲೈಟ್ ಓಕೆನಾ ಮುಗಿತಾ ಓಕೆ ಅಷ್ಟೇ ತಾನು ಹೊಡಿ ನೋಡಕ್ ಕ್ರಿಕೆಟ್ ಇಷ್ಟ ಹಂಗ ಮಾಡ್ಕ ಅಲ್ಲಿ ಒಳಗೆ ಮಾಡ್ಕೊಂತ ಎಲ್ಲ ನಮ್ದು ಕಾಶಿ